ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನ ನಾವು ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಈ ಸಮಯದಲ್ಲಿ ಗಣೇಶನನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪ್ರತಿನಿತ್ಯ ಪೂಜೆ ಅರ್ಚನೆಗಳನ್ನು ಮಾಡ್ತೀವಿ. ನಮ್ಮ ಭಾರತದ ಪ್ರತಿಯೊಂದು ರಾಜ್ಯದಲ್ಲೂ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸ್ತೇವೆ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಗಣಪತಿಯ ಹಬ್ಬವನ್ನು ತುಂಬ ವಿಶೇಷವಾಗಿ ಆಚರಿಸ್ತಾರೆ. ಹಾಗೆ ಗಣಪತಿಯ ಪೂಜೆಯ ಸಮಯದಲ್ಲಿ ಪ್ರಸಿದ್ಧವಾದ ಸುಖಕರತ ದುಃಖಹರತ ಅನ್ನುವ ಆರತಿಯನ್ನು ಹಾಡ್ತಾರೆ. ಈ ಆರತಿಯನ್ನು ಸಮರ್ಥ ರಾಮದಾಸ ಸ್ವಾಮಿಯವರು ರಚನೆ ಮಾಡಿದ್ದಾರೆ. ಮೋರಗಾವದ ಮೋರೇಶ್ವರ ಮೂರ್ತಿಯನ್ನು ನೋಡಿ ಈ ಆರತಿಯ ರಚನೆ ಮಾಡಿದ್ರು. ಈ ಆರತಿ ಮಹಾರಾಷ್ಟ್ರದ ಗಣೇಶ ಭಕ್ತರ ಮನದಲ್ಲಿ ಶತಮಾನಗಳಿಂದ ಜೀವಂತವಾಗಿದೆ. ಇಡೀ ಭಾರತಾದ್ಯಂತ ಗಣೇಶ ಹಬ್ಬದಲ್ಲಿ ಈ ಆರತಿಯನ್ನು ಹಾಡದೆ ಹಬ್ಬ ಪೂರ್ಣವಾಗುವುದಿಲ್ಲ. ಬನ್ನಿ, ಈ ಆರತಿಯ ಪ್ರತಿಯೊಂದು ಸಾಲಿನ ಅರ್ಥವನ್ನು ತಿಳಿಯೋಣ. ಸುಖಕರ್ತ ದುಃಖಹರ್ತ ವಾರ್ತಾ ವಿಘ್ನಾಚಿ ನುರುವಿ ಪುರುವಿ ಪ್ರೇಮ ಕೃಪಾ ಜಯಾಚಿ ಸರ್ವಾಂಗಿ ಸುಂದರ ಉಟಿಶೇಂದೂರಾಚಿ ಕಂಠಿ ಸಳಕೆ ಮಾಳ ಮುಕ್ತ ಫಳಾಚಿ ಜಯ ದೇವ್ ಜಯ ಮಂಗಳ ಮೂರ್ತಿ ದರ್ಶನ ಮಾತ್ರೆ ಮನ ಕಾಮನ ಪೂರ್ತಿ. ಈ ಒಂದು ಸಾಲುಗಳ ಅರ್ಥ ಏನಂದರೆ, ಗಣಪತಿ ನಮ್ಮ ಜೀವನದಲ್ಲಿ ಸುಖವನ್ನು ನೀಡುವ, ದುಃಖವನ್ನು ಹರಣ ಮಾಡುವವನು. ಅವನು ಜ್ಞಾನದ ದಾತ, ವಿದ್ಯೆಯ ಮಾರ್ಗವನ್ನು ತೋರಿಸುವವನು. ನಮ್ಮ ಜೀವನದ ಅಡೆತಡೆಗಳನ್ನು ತೊಲಗಿಸಿ ಎಲ್ಲ ವಿಘ್ನಗಳನ್ನು ನಾಶ ಮಾಡುವವನು. ಅವನ ದೇಹ ಸಂಪೂರ್ಣವಾಗಿ ಸುಂದರವಾಗಿದೆ. ಕೆಂಪು ವರ್ಣದ ಲೇಪದಿಂದ, ಗಜಾನನ ಹಣೆಯ ಮೇಲೆ ಚಂದನದ ಬೊಟ್ಟಿಂದ ಅವನು ಅತ್ಯಂತ ಆಕರ್ಷಕವಾಗಿ ಕಂಗೊಳಿಸುತ್ತಾನೆ. ಅವನ ಮೂರ್ತಿ ಪ್ರಕಾಶಮಾನ. ಅವನ ಕೊರಳು ಮುತ್ತಿನ ಹಾರದಿಂದ ಅಲಂಕರಿಸಿದೆ. ಮಂಗಳದ ರೂಪವಾದ ಗಣಪತಿಗೆ ಜಯವಾಗಲಿ. ನಿನ್ನ ದರ್ಶನದ ಮಾತ್ರದಿಂದಲೇ ಮನದ ಎಲ್ಲ ಆಸೆಗಳು ಪೂರ್ಣವಾಗುತ್ತವೆ ಎಂದು ಅರ್ಥ. ರತ್ನಾಖಚಿತ ಫಾರ ತುಜಗೌರಿ ಕುವರ ಚಂದನಾಚಿಯೂಟಿ ಕುಂಕುಂಕೇಶ್ವರ ಹೀರೆ ಸಡಿತ ಮುಕುಟ ಶೋಭಾ ತೋಭಾರ ಋಣಸುಣುತೀನು ಪೂರೆ ಚರಣಿ ಘಾಗರಿಯ ಜಯ ದೇವ್ ಜಯ ಮಂಗಳ ಮೂರ್ತಿ ದರ್ಶನ ಮಾತ್ರೆ ಮನ ಕಾಮನ ಪೂರ್ತಿ. ಈ ಒಂದು ಸಾಲುಗಳ ಅರ್ಥ ಏನಂದರೆ, ಪಾರ್ವತಿಯ ಪುತ್ರ ಗಣೇಶ. ಇವನ ಮುಕುಟವು ಅಮೂಲ್ಯ ರತ್ನಗಳಿಂದ ಅಲಂಕರಿಸಲ್ಪಟ್ಟಿದೆ. ಗಣಪತಿಯ ದೇಹದ ಮೇಲೆ ಚಂದನ, ಕುಂಕುಮ ಮತ್ತು ಕೇಸರಿಯ ಲೇಪನ ಇದೆ. ಇದೇ ಅವನ ದೈವಿಕ ರೂಪವನ್ನು ಇನ್ನಷ್ಟು ಪವಿತ್ರಗೊಳಿಸಿದೆ. ವಜ್ರಗಳಿಂದ ಅಲಂಕರಿಸಲ್ಪಟ್ಟ ಅದ್ಭುತ ಕಿರೀಟವು ಇವನ ತಲೆಯ ಮೇಲೆ ಸುಂದರವಾಗಿ ಪ್ರಕಾಶಿಸುತ್ತಿದೆ. ಗಣಪನ ಪಾದಗಳಲ್ಲಿ ಅಲಂಕರಿಸಿರುವ ಕಾಲ್ಗೆಜ್ಜೆಗಳಿಂದ ಬರುವ ಶಬ್ದ ಆ ಚರಣಗಳಿಗೆ ದಿವ್ಯ ಸೌಂದರ್ಯವನ್ನು ಹೆಚ್ಚಿಸುತ್ತಿವೆ. ಮಂಗಳ ರೂಪನಾದ ಗಣಪನಿಗೆ ಜಯವಾಗಲಿ. ನಿನ್ನ ದರ್ಶನ ಮಾತ್ರದಿಂದಲೇ ಮನದ ಎಲ್ಲ ಆಸೆಗಳು ಪೂರ್ಣವಾಗುತ್ತವೆ ಎಂದು ಅರ್ಥ. ಲಂಬೋದರ ಪೀತಾಂಬರ ಫನಿವರ ಬಂಧನ ಸರಳ ಸೊಂಡ ವಕ್ರ ತುಂಡ ತ್ರಿನಯನ ದಾಸ್ರಾಮಾಚ ವಾಟ್ಪಾಹೆ ಸದನ ಸಂಕಟಿ ಪಾವಾವೆ ನಿರ್ವಾಣಿ ರಕ್ಷಾವೆ ಸುರವರ ವಂದನ ಜಯ ದೇವ್ ಜಯ ಮಂಗಲ ಮೂರ್ತಿ ದರ್ಶನ ಮಾತ್ರೆ ಮನ ಕಾಮನ ಪೂರ್ತಿ. ಈ ಸಾಲುಗಳ ಅರ್ಥ ಏನಂದರೆ, ದೀರ್ಘವಾದ ಹೊಟ್ಟೆಯುಳ್ಳ ಗಣಪತಿ ಪೀತಾಂಬರ ಅಂದರೆ ಹಳದಿ ವಸ್ತ್ರವನ್ನು ಧರಿಸಿದ್ದಾನೆ. ನಾಗರಾಜನ ವಂದನೆಗೆ ಪಾತ್ರರಾದ ಮಹಾಶಕ್ತಿಯ ಸ್ವರೂಪವೇ ಗಣಪತಿ. ಸರಳವಾದ ದಂತವನ್ನು ಹೊಂದಿರುವವನು ವಕ್ರತುಂಡ ಗಣಪತಿ. ಇವನು 3 ಕಣ್ಣುಗಳ ದೈವ, ಅಂದರೆ ಭೂತ, ಭವಿಷ್ಯ, ವರ್ತಮಾನ ಎಲ್ಲ ಕಾಲಗಳನ್ನು ನೋಡುವ ತ್ರಿನೇತ್ರ ಸ್ವರೂಪ. ಶ್ರೀರಾಮನ ದಾಸನಾದ ನಾನು ನಿಮ್ಮ ಮಂದಿರದ ಬಳಿ ಪ್ರಾರ್ಥನೆಯೊಂದಿಗೆ ಕಾಯುತ್ತಿದ್ದೇನೆ. ಓ ಗಣೇಶ, ಸಂಕಟಗಳಲ್ಲಿ ನನಗೆ ನೆರವಾಗಬೇಕು, ನಿವಾರಣೆ ಮಾಡಬೇಕು. ನೀನು ಮಹಾದೇವತೆಯ ವಂದನೀಯ, ನಮ್ಮನ್ನು ರಕ್ಷಿಸುವ ಮಹಾದೈವ ಶಕ್ತಿ. ಮಂಗಳ ರೂಪನಾದ ನಿನಗೆ ಜಯವಾಗಲಿ. ನಿನ್ನ ದರ್ಶನ ಮಾತ್ರದಿಂದಲೇ ಮನದ ಎಲ್ಲ ಆಸೆಗಳು ಪೂರ್ಣವಾಗುತ್ತವೆ ಎಂದು ಅರ್ಥ.
शेंधुरलाल चढ़ायो अच्छा गजमुख को, दोंदिल्लाल बिराजे सुतुगौरी हर को, हाथ लिए गुड़लड्डू साई सुरवर को, महिमा कहे न जाए लागत हो पद को, जय जय जी गणराज विद्या सुखदाता, धन्य तुम्हारो दर्शन मेरा मन रमता, जय ದೇವ್. ಈ ಸಾಲುಗಳ ಅರ್ಥ ಏನಂದರೆ, ಗಜಮುಖದ ಗಣೇಶನಿಗೆ ಕೆಂಪು ಕುಂಕುಮವನ್ನು ಹಚ್ಚಲಾಗಿದೆ. ಪಾರ್ವತಿ ಮಹಾದೇವರ ಪುತ್ರನಾದ ಗಣಪತಿ ಕೆಂಪು ವಸ್ತ್ರದಿಂದ ಅಲಂಕರಿಸಿಕೊಂಡಿದ್ದಾನೆ. ಕೈಯಲ್ಲಿ ಬೆಲ್ಲದ ಲಡ್ಡುವನ್ನು ಹಿಡಿದು ದೇವತೆಗಳ ಮುಖ್ಯಸ್ಥನಾಗಿ ವಿರಾಜಮಾನನಾಗಿದ್ದಾನೆ. ಅವನ ಮಹಿಮೆಯನ್ನು ವರ್ಣಿಸಲಾಗುವುದು. ಭಕ್ತರು ಅವನ ಪಾದಗಳಲ್ಲಿ ಶರಣಾಗುತ್ತಿದ್ದಾರೆ. ಗಣರಾಜನಿಗೆ ಜಯವಾಗಲಿ. ನೀನು ವಿದ್ಯೆ ಹಾಗೂ ಸುಖವನ್ನು ನೀಡುವವನು. ನಿನ್ನ ದರ್ಶನ ದೊರೆತದ್ದು ಧನ್ಯ. ಅದರಲ್ಲಿ ನನ್ನ ಮನಸ್ಸು ಆನಂದದಿಂದ ಲೀನವಾಗುತ್ತಿದೆ ಎಂದು ಅರ್ಥ. अष्टौ सिद्धि दासी संकट को बैरी, विघ्न विनाशन मंगल मूरत अधिकारी, कोटि सूरज प्रकाश ऐसी छवि तेरी, गंडस्थल मदमस्तक झुले शशि बहरी, जय जय जी गणराज विद्या सुखदाता, धन्य तुम्हारो दर्शन मेरा मन रमता, जय देव. ಈ ಸಾಲುಗಳ ಅರ್ಥ ಏನಂದರೆ, ಅಷ್ಟಸಿದ್ಧಿಯು ಗಣಪತಿಯ ಸೇವೆಯಲ್ಲಿ ನಿಂತಿದೆ. ಆತನು ಎಲ್ಲ ಸಂಕಟಗಳನ್ನು ನಾಶ ಮಾಡುವವನು, ವಿಘ್ನಗಳನ್ನು ದೂರ ಮಾಡುವವನು, ಮಂಗಳದ ರೂಪವಾಗಿ ಎಲ್ಲರಿಗೂ ಆಶೀರ್ವಾದ ನೀಡುವ ಶ್ರೇಷ್ಠ ದೇವರು. ಅವನ ರೂಪದ ಛಾಯೆ ಕೋಟಿ ಸೂರ್ಯರ ಪ್ರಕಾಶದಂತಿದೆ. ಹಣೆಯ ಮೇಲೆ ಚಂದ್ರಕಲೆಯು ಆಭರಣದಂತೆ ಅಲಂಕರಿಸಿದೆ. ಗಣರಾಜನೇ ನಿನಗೆ ಜಯವಾಗಲಿ. ನೀನು ವಿದ್ಯೆ ಹಾಗೂ ಸುಖವನ್ನು ನೀಡುವವನು. ನಿನ್ನ ದರ್ಶನ ದೊರೆತದ್ದು ಧನ್ಯ. ಅದರಲ್ಲಿ ನನ್ನ ಮನಸ್ಸು ಆನಂದದಿಂದ ಲೀನವಾಗುತ್ತಿದೆ ಎಂದು ಅರ್ಥ. भाव भगत से कोई शरणागत आवे, संतति संपत्ति सबही भरपूर पावे, ऐसे तुम महाराज मुँह को अति भावे, गोसावी नंदान निषदिन गुण गावे, जय जय जी गणराज विद्या सुखदाता, धन्य तुम्हारो दर्शन मेरा मन रमता, जय देव. ಈ ಸಾಲುಗಳ ಅರ್ಥ ಏನಂದರೆ, ಭಾವಭಕ್ತಿಯಿಂದ ಯಾರಾದರೂ ನಿನ್ನ ಶರಣಾಗತಿಯಾದರೆ ಅವರಿಗೆ ಸಂತಾನ, ಐಶ್ವರ್ಯ, ಸಂಪತ್ತು ಎಲ್ಲವೂ ಸಮೃದ್ಧಿಯಾಗಿ ದೊರೆಯುತ್ತದೆ. ಇಂತಹ ಮಹಾರಾಜನಾದ ನೀನು ನನಗೆ ಅತಿಯಾಗಿ ಪ್ರಿಯನಾಗಿದ್ದೀಯ. ಗೋಸ್ವಾಮಿಯ ಪುತ್ರನು ಅಂದರೆ ಲೇಖಕನು ನಿನ್ನ ಗುಣಗಳನ್ನು ನಿತ್ಯವೂ ಕೊಂಡಾಡುತ್ತಾನೆ. ಗಣರಾಜನೇ ನಿನಗೆ ಜಯವಾಗಲಿ. ನೀನು ವಿದ್ಯೆ ಹಾಗೂ ಸುಖವನ್ನು ನೀಡುವವನು. ನಿನ್ನ ದರ್ಶನ ದೊರೆತದ್ದು ಧನ್ಯ. ಅದರಲ್ಲಿ ನನ್ನ ಮನಸ್ಸು ಆನಂದದಿಂದ ಲೀನವಾಗುತ್ತದೆ ಎಂದು ಅರ್ಥ. ಈ ಆರತಿ ಭಕ್ತನ ಮನಸ್ಸಿಗೆ ಒಂದು ಶಾಂತಿ, ಧೈರ್ಯ ಮತ್ತು ಭರವಸೆಯನ್ನು ನೀಡುತ್ತದೆ. ಏಕೆಂದರೆ ಭಗವಾನ್ ಗಣಪತಿ ನಮ್ಮ ಎಲ್ಲ ಅಡೆತಡೆಗಳನ್ನು ದೂರ ಮಾಡಿ ಜೀವನದ ದಾರಿಯನ್ನು ಸುಲಭಗೊಳಿಸುವವರು ಎಂಬ ನಂಬಿಕೆ. ಪ್ರತಿಯೊಬ್ಬರೂ ಈ ಆರತಿಯನ್ನು ಹಾಡುವಾಗ ಅದು ಕೇವಲ ಸಂಗೀತವಲ್ಲ, ಗಣಪತಿಯ ಆಶೀರ್ವಾದವನ್ನು ಕೋರುವ ನಮ್ಮ ಹೃದಯದ ಪ್ರಾರ್ಥನೆಯಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಗಣಪತಿಯ ಆರತಿಯನ್ನು ಕೇಳಿ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡಲು ನಮ್ಮ ಯುಗಾಂತರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.